ವೀಕ್ಷಕರೇ, ದಾವಣಗೆರೆಯ ಚುನಾವಣೆಯ ಕಚ್ಚಾಟ ಕಂಡಿರ. ಇಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಇರೋದು ಬಿಜೆಪಿಯೊಂದಿಗೆ ಅಲ್ಲ, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಡುವೆ. ಇದರ ವಿಶ್ಲೇಷಣೆಯೇ ಈ ಹೊತ್ತಿನ ದಿ ಹಂಟ್ ವಿಶೇಷ. ನಾನು RA ಲೋಹಾನಿ ಮಳಗಿ ನಿಮ್ಮೆದುರು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಕರ್ನಾಟಕದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೆಯುತ್ತಿದೆ. ಇಲ್ಲಿ ನಾಮಪತ್ರ ಸಲ್ಲಿಸಲು ಮಾರ್ಚ್ 23 ಕೊನೆಯ ದಿನಾಂಕ. 12 ದಿನಗಳಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಬೇಕು. ಆದರೆ ಎಂದಿನಂತೆಯೇ ಕೊನೆಯ ಕ್ಷಣದ ನಿರ್ಧಾರ ಕಾಂಗ್ರೆಸ್ ಮಾಡಲಿದೆ ಅಂತ ಅನಿಸ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳಾಗಲಿಕ್ಕೆ ಯಾರು ಬಯಸ್ತಾ ಇದ್ದಾರೋ ಅವರು ಹೈಕಮಾಂಡಿನ ನಿರ್ಧಾರಕ್ಕೆ ಕಾಯುವ ಸ್ಥಿತಿಯಿಲ್ಲ. ಬಿ ಫಾರ್ಮ್ ಇಲ್ಲದೇ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮನೆತನದ 3ನೇ ತಲೆಮಾರು ಈಗ ಚುನಾವಣಾ ಕಣದಲ್ಲಿದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಶಾಮನೂರು ನಿನ್ನೆಯಷ್ಟೇ ನಾಮಪತ್ರ ಸಲ್ಲಿಸಿದ್ದಾರೆ. ಅದು ಸ್ವತಂತ್ರ ಅಭ್ಯರ್ಥಿಯಾಗಿ. ಈ ಕ್ಷೇತ್ರ ಈ ಬಾರಿ ನಿಮಗಲ್ಲ ನಮಗೆ ಎಂದು ಅಲ್ಲಿಯ ಮುಸ್ಲಿಂ ಸಮುದಾಯ ಪಟ್ಟು ಹಿಡಿದಿದೆ. ಇದು ನಮ್ಮ ಸವಾಲು ಎಂಬಂತೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ಸಿಗರೇ ಆಗಿರುವ ಸಾದಿಕ್ ಪೈಲ್ವಾನ್ ಕೂಡ ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ. ಗಮನಿಸಬೇಕಾದ ಅಂಶ ಅಂದರೆ ಇಬ್ಬರೂ ಪ್ರಭಾವಿತರು. ಕಾಂಗ್ರೆಸ್ಸಿಗರಾದರೂ ಕೂಡ ನಾಮಪತ್ರ ಸಲ್ಲಿಸಿರುವುದು ಸ್ವತಂತ್ರ ಅಭ್ಯರ್ಥಿಗಳಾಗಿ. ಬಿ ಫಾರ್ಮ್ ಸಿಗದೇ ಇದ್ದವರು ಬಂಡಾಯ ಅಭ್ಯರ್ಥಿಗಳಾಗುವುದು ಸ್ಪಷ್ಟ. ಅಪ್ಪ ಸಚಿವ, ತಾಯಿ ಸಂಸದೆ, ಮಗ ಶಾಸಕನಾಗಬೇಕು ಅಂತ ಬಯಸ್ತಾ ಇದ್ದಾನೆ. ಈ ಪ್ರಮಾಣದಲ್ಲಿ ಒಂದೇ ಕುಟುಂಬಕ್ಕೆ ಕಾಂಗ್ರೆಸ್ ತನ್ನನ್ನು ತಾನು ಮಾರಿಕೊಳ್ಳಬೇಕೇ ಎಂಬುದು ಸಹಜವಾಗಿಯೇ ರಾಜಕೀಯ ವಲಯದಲ್ಲಿ ಏಳುವ ಪ್ರಶ್ನೆ. ಮೃತ ಶಾಮನೂರು ಶಿವಶಂಕರಪ್ಪನವರು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವಾಗ ಇದು ತನ್ನ ಕೊನೆಯ ಚುನಾವಣೆ, ಮುಂದಿನ ಬಾರಿ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತೇನೆ ಅಂತ ಭರವಸೆ ನೀಡಿದ್ದರು. ಈ ಭರವಸೆಯನ್ನು ಈಡೇರಿಸುವ ಹೊಣೆಗಾರಿಕೆ ಶಾಮನೂರು ಕುಟುಂಬದ ಮೇಲಿದೆ. ಆದರೆ ಇವರು ದಾವಣಗೆರೆಯ ಮೇಲಿನ ಹಿಡಿತವನ್ನು ಎಂದಿಗೂ ಕೈಬಿಡಲು ಸಿದ್ಧರಿಲ್ಲ ಅಂತ ಅನ್ನಿಸ್ತಾ ಇದೆ. ನಾವು 80,000 ಮತದಾರರು, ಯಾವಾಗಲೂ ಕಾಂಗ್ರೆಸ್ಗೆ ಬೆಂಬಲಿಸಲೇ ಬಂದವರು. ಈಗ ಒಮ್ಮೆ ಅವಕಾಶ ಕೊಡಿ, ಗೆಲ್ಲಿಸಿ ತೋರಿಸಿ ಎಂಬ ಸವಾಲನ್ನು ಮುಸ್ಲಿಮರು ಕಾಂಗ್ರೆಸ್ಸಿಗರಿಗೆ ಹಾಕ್ತಾ ಇದ್ದಾರೆ. ಇದು ಹೈಕಮಾಂಡ್ಗೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು 2 ದಿನಗಳಲ್ಲಿ ಗೊತ್ತಾಗಲಿದೆ. ನೀವು ಕಳೆದ ಚುನಾವಣೆಯ ಫಲಿತಾಂಶವನ್ನು ಮರೆತಿದ್ದರೆ ಅಥವಾ ಅದನ್ನು ನೆನಪಿಸಿಕೊಳ್ಳುವ ಪ್ರಯತ್ನವನ್ನು ನಿಮಗೆ ಮಾಡ್ತಾ ಇದ್ದೇನೆ. ಶಾಮನೂರು ಶಿವಶಂಕರಪ್ಪನವರು 86,000 ಮತಗಳನ್ನು ಪಡೆದಿದ್ದರೆ BJPಯ SA ರವೀಂದ್ರನಾಥ್ 78,000 ಮತಗಳನ್ನು ತನ್ನದಾಗಿಸಿಕೊಂಡಿದ್ದರು. ಗೆಲುವಿನ ಅಂತರ ಕೇವಲ 8,000 ಮತಗಳದ್ದು. ಶೇಕಡಾವಾರು ಅಂದಾಜಿಸುವುದಾದರೆ 5% ಅಂದರೆ 5ಕ್ಕಿಂತ ಹೆಚ್ಚು ಮತಗಳನ್ನು ಮಾತ್ರ ಶಾಮನೂರು ಶಿವಶಂಕರಪ್ಪನವರು ಪಡೆದಿದ್ದರು ಮತ್ತು ಗೆದ್ದಿದ್ದರು. ಇದು ತಿಳಿಸುವ ವಿಷಯ ಏನೆಂದರೆ ಮುಸ್ಲಿಂ ಮತಗಳು ಇಲ್ಲದೇ ಇದ್ದರೆ ಕಾಂಗ್ರೆಸ್ ಗೆಲುವು ಅಸಾಧ್ಯ. ಹಾಗಾದರೆ ಈ ಬಿಕ್ಕಟ್ಟನ್ನು ಹೈಕಮಾಂಡ್ ಹೇಗೆ ನಿವಾರಿಸುತ್ತದೆ? ಇದುವೇ ಈ ಹೊತ್ತಿನ ಕುತೂಹಲ. ಮತ್ತೆ ದಾವಣಗೆರೆ ಫಲಿತಾಂಶದ ಬರೋಣ. ಸ್ವಿಂಗ್ ಫಲಿತಾಂಶವಿರುವ ಕ್ಷೇತ್ರ ಇದು. ಈವರೆಗೆ ತೋರಿಸಿಕೊಂಡು ಬಂದದ್ದು ಕೇವಲ 2ರಿಂದ 5ರಷ್ಟು ಮತದಾರರು ಯಾವ ಕಡೆ ವಾಲಲಿದ್ದಾರೆ ಎಂಬುದು ಇಡೀ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ತಾ ಬಂದಿದೆ. ಇದೀಗ ಕಾಂಗ್ರೆಸ್ ಮತ್ತು BJPಯ ನಡುವೆ ದೊಡ್ಡ ಪೈಪೋಟಿಯೇ ಇದೆ. JDS ಕೂಡ ಸಣ್ಣ ಮಟ್ಟಿನ ಪ್ರಭಾವ ಹೊಂದಿರುವ ಕ್ಷೇತ್ರ ಇದು ಆಗಿರೋದ್ರಿಂದ BJP ತನ್ನ ಬಲವರ್ಧನೆಯ ಉತ್ಸುಕದಲ್ಲೇ ಇದೆ. ಇದೇ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಮತ್ತು ಮುಸ್ಲಿಂ ಪೈಪೋಟಿ ಇದೇ ರೀತಿ ಮುಂದುವರೆದರೆ BJPಯ ಗೆಲುವನ್ನು ಅನಾಯಾಸಗೊಳಿಸಲಿದೆ ಎಂಬುದು ಸದ್ಯದ ವಿಶ್ಲೇಷಣೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಬೇಕಾದರೂ ಆಗಲಿ, ಆದರೆ ಅಲ್ಲಿ ನೆಕ್ ಟು ನೆಕ್ ಫೈಟ್ ಇದ್ದೇ ಇರ್ತದೆ. ಇಲ್ಲಿ ಮುಸ್ಲಿಮರು ಪ್ರಭಾವಿತ ಮತದಾರರು ಎನ್ನುವುದು ಎಷ್ಟು ನಿಜವೋ ಗೆಲ್ಲುವ ಸಾಮರ್ಥ್ಯ ಪ್ರದರ್ಶಿಸಲಾರರು ಎಂಬುದು ಕೂಡ ಅಷ್ಟೇ ಸತ್ಯ. ಹಾಗಂತ ಶಾಮನೂರು ಮನೆತನದವರಿಗೆ ಟಿಕೆಟ್ ಕೊಡುವುದನ್ನು ಸಮರ್ಥಿಸಲಾಗದು. ಮುಸ್ಲಿಮರ ಬೇಡಿಕೆಯನ್ನು ಪರ್ಯಾಯ ಅಧಿಕಾರ ಹಂಚಿಕೆ ಬೇರೊಂದು ಕಡೆ ಅಧಿಕಾರ ಕೊಡುವ ಆಸೆ ಹುಟ್ಟಿಸಿ ಮುಸ್ಲಿಮರ ಬಾಯಿ ಮುಚ್ಚಿಸಬಹುದು ಎಂದು ಕಾಂಗ್ರೆಸ್ಸಿಗರು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ನಾಯಕರು ಅಂದುಕೊಂಡಿರಬಹುದು. ಇದು ಸಾಧ್ಯವಿಲ್ಲ ಎನ್ನಲು ಸಾಧ್ಯವಿಲ್ಲದ ವಿಷಯ. ಪ್ರಶ್ನೆ ಇರುವುದು ಇಡೀ ದಾವಣಗೆರೆಯನ್ನು ಒಂದು ಕುಟುಂಬಕ್ಕೆ ಮಾರಿದಂತೆ ಕಾಂಗ್ರೆಸ್ ವರ್ತಿಸುತ್ತಿರುವುದು ಯಾಕೆ ಎಂಬುದು ಅಷ್ಟೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು.
ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.